ಪುರೋಹಿತರ ಬನ್ನಿ ಇಲ್ಲಿ. ಪುರೋಹಿತರ ಕಡೆಯಿಂದ ಇವತ್ತು ಭವಿಷ್ಯ ನುಡ್ಸೋಣ. ಯಾರು ಗೆಲ್ತಾರೆ ಸರ್? ನನಗೆ ತಿಳಿದ ಮಟ್ಟಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರ, ಹುಟ್ಟದ ನಕ್ಷತ್ರ ಬಹಳ ಶ್ರೇಷ್ಠ. ಜನ್ಮ ನಕ್ಷತ್ರದಲ್ಲಿ ಗ್ರಹಗತಿಗಳು ತುಂಬಾ ಚೆನ್ನಾಗಿದ್ರೆ ಜನರ ಮತ ಮತ್ತು ಜನ್ಮ ನಕ್ಷತ್ರದ ಹಿತ ಬಲ ಎರಡು ಸೂಪರ್ ಆಗಿ ಗೆಲ್ತಾರೆ. ಇಬ್ರು ಈಗ ಹತ್ತಿರದಲ್ಲಿದ್ದಾರೆ, ತುಂಬಾ ದೂರದಲ್ಲಿಲ್ಲ, ಹತ್ತಿರದ ಸಮೀಕ್ಷೆ ಇಬ್ರದು. ಆದ್ರೆ ಇದರಲ್ಲಿ ಕೊನೆಗಳಿಗೆ ಆಗ್ತಕ್ಕಂಥ ಓಲೈಕೆಗಳು ಅದು ಹಣದಿಂದ ಆಗಿರ್ಬೋದು, ಅಥವಾ ಪ್ರೀತಿ ವಿಶ್ವಾಸದಿಂದ ಆಗಿರ್ಬೋದು, ಅಥವಾ ಜಾತಿ ಸಮೀಕ್ಷೆಯಿಂದ ಆಗಿರ್ಬೋದು, ಅಥವಾ ಇನ್ನಿತರ ಬಂಧು ಬಳಗದವರ ಒಂದು ವಾಕ್ಚಾತುರ್ಯದಿಂದ ಆಗಿರ್ಬೋದು. ಇಬ್ಬರಲ್ಲಿ ಒಬ್ಬರು ಗೆಲ್ತಾರೆ. ಬಟ್ ಹತ್ತಿರದಲ್ಲಿ ಇಬ್ರು ಇದ್ದಾರೆ. ಹೌದಾ? ಹತ್ತಿರದಿಂದ ಇನ್ನೂ ಹತ್ತಿರದಲ್ಲಿ ಯಾರವ್ರೆ? ಯೋಗೇಶ್ ಅವರೇ. ಯೋಗೇಶ್ ಅವರು ಇದ್ದಾರೆ. ಗ್ರಹಗತಿನ ಗ್ರಹಗತಿ ಪ್ರಕಾರ, ಜ್ಯೋತಿಷದ ಪ್ರಕಾರ, ಜ್ಯೋತಿಷ್ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ, ಸಂಖ್ಯಾಶಾಸ್ತ್ರ ಪ್ರಕಾರ, ಅರ್ಚಕರ ಪ್ರಕಾರ, ಅರ್ಚಕರ ಪ್ರಕಾರ, ಚನ್ನಪಟ್ಟಣ ಮತದಾರರ ಪ್ರಕಾರ, ಮತದಾರರ ಪ್ರಕಾರ, ಯೋಗೇಶ್ವರ್ ಮತದಾರರ ಪ್ರಕಾರ ಅಂತ ಹೇಳಲ್ಲ, ನಕ್ಷತ್ರ ಪ್ರಕಾರ ಇದ್ದಾರೆ. ಆದ್ರೆ ಅಲ್ಲೂ ಕೂಡ ನಿಖಿಲ್ ಅವ್ರದ್ದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಅಲ್ಲೂ ಕೂಡ ಗುರು 7ನೇ ಕಡೆ ಇದ್ದಾನೆ. ಆದ್ರಿಂದ ನಾನು ಮೊದಲೇ ಹೇಳಿದೆ, ಇಬ್ಬರನ್ನು ಇವತ್ತಿನ ನಿರ್ಧಾರ ಮಾಡಕ್ ಆಗಲ್ಲ. ಆವತ್ತಿನ ದಿನದ ಬೂತ್ ಓಪನ್ ಆಗುತ್ತಲ್ಲ, ಆವತ್ತಿನ ದಿನದ ಒಂದು ನಕ್ಷತ್ರ ಬರುತ್ತೆ ಅವತ್ತು ಬೆಳಗ್ಗೆ. ಆ ನಕ್ಷತ್ರದ ಪ್ರಭಾವ ಇವರಿಬ್ಬರ ಮೇಲೆ ಯಾರ ಮೇಲೆ ಕಂಡು ಬೀಳುತ್ತೆ ಅವ್ರು ಗೆಲ್ತಾರೆ. ಯಾರ ಮೇಲೆ ಕಂಡು ಬೀಳುತ್ತೆ ಅದನ್ನ ಹೇಳಲ್ಲ, ಆ ನಕ್ಷತ್ರದ ಪ್ರಭಾವ ಅದು ಹೇಳಂಗಿಲ್ಲ, ಹೇಳಕ್ ಬರಲ್ಲ. ಯಾಕಂದ್ರೆ ಅವತ್ತಿನ ನಕ್ಷತ್ರ ಆ ಚಂದ್ರನ ಹೆಂಡತಿ ಇರೋ ನಕ್ಷತ್ರಗಳು, ಆ ನಕ್ಷತ್ರ ಯಾರನ್ನ ಅವತ್ತು ಮನದೃಷ್ಟಿಯಿಂದ ನೋಡುತ್ತೆ ಅವ್ರು ಗೆದ್ದು ಬಿಡ್ತಾರೆ. ಈಗ ಒಂದು ವಿಚಾರ ಹೇಳಬೇಕು ಅಂತಂದ್ರೆ, ನೀವ್ ಹೇಳಿದ್ರಿ ಕಡೆಗಳಿಗೆ ಕೊಟ್ಟಂತ ಹೇಳಿಕೆಗಳು, ಜಮೀರ್ ಅಹಮದ್ ಖಾನ್ ಸಚಿವರು ಕೊಟ್ಟಂತ ಹೇಳಿಕೆ ಗ್ರಹಗತಿ ಬದಲಾವಣೆ ಮಾಡ್ತಾ? ಸರ್, ಹೇಳಿಕೆನ ಹೇಳಿದ ತಕ್ಷಣ ನಂಬೋರಲ್ಲ. ಈಗ ಕುಮಾರಸ್ವಾಮಿ ಕೆಟ್ಟವ್ರು ಅಂದ್ಬಿಟ್ರೆ ನಾವು ಸಡನ್ ನಂಬೋದಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ರಾಜ್ಯದ ಹಿತಕ್ಕಾಗಿ ಏನೇನ್ ಮಾಡಿದ್ದಾರೆ, ರೈತರ ಹಿತಕ್ಕಾಗಿ ಏನೇನ್ ಮಾಡಿದ್ದಾರೆ, ನಮ್ಮ ಬ್ರಾಹ್ಮಣರು ನಮ್ಮ ಸಂಘಕ್ಕೂ ಅವರು ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು 20 ಕೋಟಿಯಷ್ಟು ಹಣ ಬ್ರಾಹ್ಮಣರ ಕ್ಷೇಮ ನಿಧಿಗೆ ಇಟ್ಟಿದ್ದಾರೆ. ಅದೆಲ್ಲರೂ ಗಮನದಲ್ಲೂ ಇದೆ. ಆದ್ರಿಂದ ಎಲ್ಲರನ್ನೂ ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಒಂದು ದೃಷ್ಟಿಲಿ, ರಾಜ್ಯದ ದೃಷ್ಟಿಲಿ ಕುಮಾರಸ್ವಾಮಿ ಅವರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಕ್ಷೇತ್ರದ ದೃಷ್ಟಿಯಲ್ಲಿ ಯೋಗೀಶ್ ಅವರು ಮಾಡಿದ್ದಾರೆ. ಇಲ್ಲಿ ಸುಮ್ಮನೆ ನಾನು ಹೇಳಿದ ತಕ್ಷಣ ಗೆದ್ದು ಬಿಡ್ತಾರೆ, ಅವ್ರು ಹೇಳಿದ ತಕ್ಷಣ ಗೆದ್ದು ಬಿಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾಗಿರೋದು ಮತದಾರರ ಒಂದು ಆಶಯ. ಮತದಾರ ಆಶಯ ಏನಾಗಿದೆ ಹೇಳಕ್ ಬರಲ್ವಲ್ಲ, ನಿಮ್ನೆಲ್ಲ ತಗೊಂಬಂದಲ್ಲಿ ಬಿಡಲ್ವಲ್ಲ ಬೂತ್ ಒಳಗಡೆ. ನಾವ್ ಹಾಕುವಾಗ ಎಲ್ಲಿ ಬಿಟ್ಟಿರ್ತಾರೆ ಗೋಪ್ಯ. ಈಗ ಆಗೋಗಿದೆಯಲ್ಲ, ವೋಟಿಂಗ್ ಆಗೋಗಿದೆಯಲ್ಲ, ವೋಟ್ ಆಗಿದೆ, ಮತ ಎಣಿಕೆ ಆಗಿಲ್ವಲ್ಲ. ಅಟ್ಲೀಸ್ಟ್ ಅಭಿಪ್ರಾಯ ಸಂಗ್ರಹ ಮಾಡ್ತದೆ ಯಾರು ಗೆಲ್ತಾರೆ ಅಂತೇಳಿ. ಅಭಿಪ್ರಾಯದಲ್ಲಿ ಅವರವರ ಸರ್, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರಿಗೆಲ್ಲ ಗುರು ಒಬ್ಬನೇ. ಈಗ ಒಂದೊಂದು ವಿಚಾರ ಗುರುಗಳೇ, ಸರಿ ಆಯ್ತು, ನಿಮ್ಮ ವಿಚಾರಕ್ಕೆ ಬರ್ತೀನಿ. ಈಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಮತದಾರ ಪ್ರಭು ನಿರ್ಧಾರ ಮಾಡಿದಾನೆ. ಯಾರ ಗ್ರಹಗತಿ ಚೆನ್ನಾಗಿದೆ ಅನ್ನೋದನ್ನ ಅವ್ರಿಬ್ರಲ್ಲಿ ಗೊತ್ತಾಗುತ್ತೆ. ಆದ್ರೆ ಈಗ ಅವ್ರಿಬ್ರಲ್ಲಿ ಯಾರ ಮೇಲೆ ಬೆಟ್ಟಿಂಗ್ ಆಗ್ತಾವ್ರಲ್ಲ ಗೆಲ್ತಾರೆ ಅಂತೇಳಿ, ಅವರ ಗ್ರಹಗತಿಗಳು ಹೇಗಿದೆ? ಅವರು ಬೆಟ್ಟಿಂಗ್ನವ್ರ ಅನುಭವ, ಅದ್ ನಾ ಹೇಳಕ್ ಬರಲ್ಲ. ನಾನು ಆಡಕ್ ಹೋಗ್ಬೇಡ ಅಂದ್ರೆ ಅವ್ರೇನ್ ಸುಮ್ನಿರ್ತಾರ? ಆಡಕ್ ಹೋಗೇ ಹೋಗ್ತಾರೆ, ಅದೆಲ್ಲ ಸುಳ್ಳು. ಬೆಟ್ಟಿಂಗ್ ಅನ್ನೋದು ಅವರು ಇಷ್ಟ. ಈಗ ಹೇಳೋದು ಗೆಲುವು ಸೋಲು ಅನ್ನೋದು ಅವ್ರಿಬ್ರದ್ದು ಗ್ರಹಗತಿ ಹೇಳುತ್ತೆ. ಈಗ ಬೆಟ್ಟಿಂಗ್ ಆಗ್ತಾರಲ್ಲ, ಅವ್ರ ಗ್ರಹಗತಿ ಚೆನ್ನಾಗೈತಾ? ಅಲ್ಲ, ಅವ್ರ ಗ್ರಹಗತಿ ಎಣಿಕೆ ದಿನ ಗೊತ್ತಾಗತ್ತೆ. ಅವತ್ತಿನ ದಿನದ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ನೋಡೋಣ, 23ನೇ ತಾರೀಕುವರೆಗೂ ಕೂಡ ಕಾದು. ಇವತ್ತು ನಾನು ಹೊಂಗನೂರಲ್ಲಿದ್ದೀನಿ, ಹೊಂಗನೂರಿಂದ ಹಂಗೆ ಸ್ವಲ್ಪ ಮುಂದೆ ಹೋಗ್ತೀನಿ. ಮುಂದೆ ಯಾವ ಊರು ಸಿಗುತ್ತಣ್ಣ? ಚನ್ನಪಟ್ಟಣದ ಕಡೆ ಹೋಗ್ಬೇಕಂದ್ರೆ ಯಾವ? ಸುಣ್ಘಟ್ಟಗೆ ಹೋಗ್ಬಿಟ್ಟು, ಸುಣ್ಘಟ್ಟದಲ್ಲಿ ಅರಳಿ ಮರ ಅಲ್ಲೂ ಇದೆಯಾ? ಅರಳಿ ಮರದ ಅಶ್ವತ್ಥ ಕಟ್ಟೆಗೆ ಹೋಗ್ತೀನಿ. ಯಜಮಾನ್ರು ಹೇಳ್ತಿರೋ ಪ್ರಕಾರ ಅಶ್ವತ್ಥ ಕಟ್ಟೆಗೆ ಹೋಗಿ ಅಲ್ಲಿನ ಜನರನ್ನ ಮಾತಾಡಿಸಿ ಅಲ್ಲಿನ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಣ ಬನ್ನಿ. ಎಲೆಕ್ಷನ್ ಶುರುವಾಗೋದಕ್ಕಿಂತ ಮುಂಚೆಯೂ ಕೂಡ ರಿಪಬ್ಲಿಕ್ ಕನ್ನಡ ಚನ್ನಪಟ್ಟಣ ಟೌನ್ ಅಲ್ಲಿರುವಂತ ಇದೇ ಬಸ್ ಸ್ಟ್ಯಾಂಡ್ಗೆ ಬಂದು ಇಲ್ಲಿ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿದ್ವಿ. ಯುವಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿದ್ವಿ. ವೃದ್ಧರ ಅಭಿಪ್ರಾಯ ಜೊತೆಗೆ ಮಹಿಳೆಯರ ಜೊತೆ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಈಗ ಚುನಾವಣೆ ಆಗಿದೆ, 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. ಆದ್ರೆ ಈ ನಡುವೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಬೆಟ್ಟಿಂಗ್ ಕೂಡ ಅದೇ ರೀತಿಯಾಗಿ ಭರ್ಜರಿಯಾಗಿ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಇವತ್ತು ಕೂಡ ಚನ್ನಪಟ್ಟಣ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿರುವಂತ ಯುವಕರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ಸಿಗ್ತಾರೆ ಅವ್ರನ್ನೂ ಕೂಡ ಪ್ರಶ್ನೆ ಮಾಡ್ತೀನಿ. ಯಾರು ಗೆಲ್ತಾರೆ, ಏನ್ ವಿಶ್ವಾಸ ಇದೆ ಅಂತೇಳಿ. ಓಟ್ ಹಾಕ್ದಾ? ಹಾ, ಯಾವ್ದು ಓಟ್ ಹಾಕಿಲ್ವಾ?
ಎಲೆಕ್ಷನ್ ಇರ್ಲಿಲ್ವಾ ಇಲ್ಲಿ? ಚನ್ನಪಟ್ಟಣದವರಲ್ಲ, ಯಾವರು? ಕನಕಪುರ. ಓ, ಕನಕಪುರ ಬಂಡೆ. ಯಾರು ಗೆಲ್ತಾರಂತ ಇಲ್ಲಿ? ಕೇಳಿಲ್ವಾ ಏನೂನು? ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ನಮ್ಗೆ. ಯಾಕೆ? ನಮ್ ಕನಕಪುರದಲ್ಲಿ ನಮ್ ಡಿ.ಕೆ. ಶಿವಕುಮಾರ್ ಗೆದ್ರೆ ಸಾಕು. ಇಲ್ಲಿ ಅವ್ರದೇ ಅಲ್ವಾ ಮುಂದಾಳತ್ವ? ಅವ್ರಿದ್ರೆ ಅವ್ರು ನಡೀಲಿ ಬಿಡಿ. ಹೌದಾ, ನಡೆಯುತ್ತಾ? ಯಾರು ಇಲ್ಲಿ ಯಾರು ಅಭ್ಯರ್ಥಿಗಳಿದ್ರೆ ಗೊತ್ತಾ? ನಿಖಿಲ್ ಕುಮಾರಸ್ವಾಮಿ, ಸಿ ಪಿ ಯೋಗೇಶ್ವರ್. ಗೊತ್ತಿಲ್ಲ. ಯಾರು ಇಲ್ಲಿ ಕಾಂಗ್ರೆಸ್ ಗೆಲ್ಬೇಕಾ, ಬಿಜೆಪಿ ಗೆಲ್ಬೇಕಾ, ಜೆಡಿಎಸ್? ಆಲ್ವೇಸ್ ಕಾಂಗ್ರೆಸ್ ಗೆಲ್ಲುತ್ತಾ ಇಲ್ಲಿ? ಗೆಲ್ಲೇಬೇಕು. ನೋಡಿ, ಇನ್ನು ಕನಕಪುರದವರಾದ್ರೂ ಕೂಡ ಇಲ್ಲಿ ಅವ್ರು ಹೇಳೋ ಪ್ರಕಾರ ಕಾಂಗ್ರೆಸ್ ಗೆಲ್ಬೇಕು ಅಂತ ಹೇಳ್ತಾರೆ. ಸರ್, ವೋಟ್ ಹಾಕಿದ್ರಾ? ಹಾಕಿದೀವಿ. ಯಾರು ಗೆಲ್ತಾರೆ ನೋಡೋಣ ಸರ್, 50-50 ಯಾರು ಅಂತ ಹೇಳಕ್ ಆಗಲ್ಲ. ಫೈಟ್ ಇತ್ತಾ? ಟಫ್ ಇದೆ. ಯಾಕೆಂದ್ರೆ ಅವರು ಹೋರಾಟ ಮಾಡಿದ್ದಾರೆ, ಇವರು ಹೋರಾಟ ಮಾಡಿದ್ದಾರೆ, ಆದ್ರಿಂದ ಟಫ್ ಇದೆ. 50-50 ನನ್ನ ಪ್ರಕಾರ. ಗೆದ್ರೆ ಒಂದ್ 10,000 ಒಳಗಡೆ ಯಾರಾದ್ರೂ ಗೆಲ್ಬಹುದು. ಯಾಕೆ ಟಫ್ ಅಂತ ಯಾಕೆ ಅನಿಸ್ತು? ಟಫ್ ಅಂತ ಅನಿಸಿದ್ರೆ ಅವ್ರ ಕಡೆಯಿಂದನೂ ಕೆಲಸ ಮಾಡಿದ್ದಾರೆ, ಜೆಡಿಎಸ್ ಇಂದನೂ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಇವ್ರ ಕಡೆಯಿಂದನೂ ಮಾಡಿದ್ದಾರೆ ಕಾಂಗ್ರೆಸ್ ಇಂದನೂ, ಆದ್ರಿಂದ ಟಫ್ ಅನಿಸುತ್ತದೆ. ಸರ್ ನಮಸ್ಕಾರ. ಇದೇವರವರಾ? ಮಂಡ್ಯ. ಹಂಗಾರೆ ಇಲ್ಲಿ ಓಟಿಲ್ಲ ನಿಮ್ದು? ಇಲ್ಲ, ಓಟಿಲ್ಲ. ಯಾರು ಗೆಲ್ತಾರಂತೆ ಮಂಡ್ಯದಲ್ಲಿ? ಇಲ್ಲಿಂದ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಅಲ್ಲಿ ಬೆಟ್ಟಿಂಗ್ ಜೋರಾಗಿದೆ ಅಂತೆ ಮಂಡ್ಯದಲ್ಲಿ, ಹೌದಾ? ಬಿಡ್ಡಿಂಗ್ ನಡೀತಾ ಇದೆ ಎಲ್ಲ ಜಾಸ್ತಿ. ಓಪು ಇವರು ಶಿವಕುಮಾರ್ ಮಗ ಅವ್ರದೇ ಎಲ್ಲ ಹೇಳ್ತಾ ಇರೋದು. ಯೋಗೀಶ್ವರ್ ಒಳ್ಳೆ ವ್ಯಕ್ತಿ ಆಗಿದ್ರು ಇಲ್ಲಿ ಗೆಲ್ಲಕ್ಕಾಗ್ತಾ ಇಲ್ಲ ಈಗ ಅಂತ, ಅವ್ರದೇ ಜಾಸ್ತಿ ಇದೆ. ಯಾವ್ರು? ಬಾಣ ಇಲ್ಲಿ, ಬಾಣ ಇಲ್ಲಿ ನಿಂತ್ಕೋಣ. ಯಾವ್ರು? ದೊಡ್ಡಮಳೂರು. ಓಟ್ ಹಾಕಿದ್ರಾ? ಓಟ್ ಹಾಕ್ತೀವಿ. ಯಾರು ಗೆಲ್ತಾರೆ? ಕಾಂಗ್ರೆಸ್. ಯಾಕೆ? ಯಾಕೆ ಅಂದ್ರೆ ನೀರಾವರಿ ಚೆನ್ನಾಗಿ ಮಾಡ್ಕೊಟ್ಟವ್ರ, ಸಣ್ಣ ಪುಟ್ಟ ಹತ್ತದಲ್ಲಿ ಇರ್ತಾರೆ, ಏನೇ ಇದ್ರು ಮಾಡ್ಬೋದು, ಕರಿಬೋದು, ಹೇಳ್ಬೋದು. ಒಂದು ಇನ್ಫ್ರೇಷನ್ ಚೆನ್ನಾಗಿದೆ, ಎಲ್ಲವರು ಗುರ್ತಿರ್ತಾರೆ. ನಮ್ಮದಾದಂಥ ಒಬ್ರು ದೊಡ್ಡಬಳ್ಳೂರಲ್ಲಿ ಮುರಳಿ ಅಂತ ಅವರ ಪಂಚಾಯತಿ ಮಾಜಿ ಅಧ್ಯಕ್ಷರು, ಅವ್ರ ಕಡೆಯಿಂದ ಇನ್ಫ್ರೇಷನ್ ಚೆನ್ನಾಗಿರ್ತದೆ. ಹೇಳ್ಕೊಟ್ಟು ನಮ್ಗೆ ಏನೇನಿದ್ರು ಅವ್ರು ಹೇಳಿದ್ರೆ ಅವರು ಡೈರೆಕ್ಟ್ ಆಗಿ ಮಾತಾಡಿ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಡ್ತಾರೆ. ಜಮೀರ್ ಅಹಮದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಗೊತ್ತಾ? ಕುಮಾರಸ್ವಾಮಿ ಕುಟುಂಬದ ಬೆಲೆ ಎಷ್ಟು, ನಾನು ಕೊಂಡ್ಕೊಳ್ತೀನಿ ಅಂತೇಳಿ. ಅದು ಸರ್ ಅವರು ಹೇಳ್ಬಾರ್ದಿತ್ತು, ಹೇಳಿದ್ದಾರೆ. ನೋಡುವ ಸರ್, ಅದು ಮುಂದೆ ನನಗೊಂದು ಸ್ವಲ್ಪ ಇನ್ನು ಪರೀಕ್ಷೆ ಮಾಡ್ತಿದ್ದೀವಿ, ಅದು ಮಾತಾಡಿದ್ದಾರೆ, ಅದು ಅರ್ಥ ಮಾಡ್ಬೇಕು ಸರ್. ಅದು ಬಣ ಇಲ್ಲಿ ಹೇಳಿದ್ರ ಸಮಾಚಾರ ಸರ್? ಎಲ್ಲ ಹೇಳ್ಬೇಕು ಹೆಸರು ಸರ್. ಹೇಳಿದಾರೆ ಸರ್, ಅಷ್ಟೇ ಒಂದ್ಸತಿ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದೀರಾ ಲಾಸ್ಟ್ ಟೈಮು ಎಲೆಕ್ಷನ್? ಹೌದೌದು. ಏನ್ ಹೇಳಿದ್ರಿ ಆಗ? ಸರ್, ನಮ್ ಸಿ.ಪಿ. ಯೋಗೇಶ್ವರ್ ಬರ್ತಾರೆ ಅಂತ ಹೇಳಿದೆ. ಈಗೇನ್ ಹೇಳ್ತೀರಿ? ಇವಾಗ 100 ಪಕ್ಕ ಬರ್ತಾರೆ ಸರ್. ಎಷ್ಟು ವಿಶ್ವಾಸ ಇದೆ ಸರ್? ನಮ್ಮ ಆತ್ಮವಿಶ್ವಾಸನೇ ಬಲ. ನಾವು ಮಾಡಿದಂತ ಒಂದು ಕಾರ್ಯದ ಮೇಲೆ ಹೇಳ್ತೀವಿ ಸರ್, ಪಕ್ಕ ಬರ್ತಾರೆ ಅಂತ. 23 ತಾರೀಕು ಗೊತ್ತಾಗುತ್ತೆ. 23 ಪಕ್ಕ ಬರ್ತಾರೆ. ಅವ್ರ ಹಿಂದೆ ಇರೋದು 2 ಸಿಂಹಗಳು. ಯಾರು? ಅದೇ ನಮ್ ಡಿ.ಕೆ. ಬಾಸ್, ನಮ್ ಸುರೇಶ್ ಬಾಸ್. ಅವ್ರ ಮುಂದೆ ನಾನು ಕಾಂಪ್ಲಿಮೆಂಟ್ ಆಗಿ ಹೇಳ್ತೀನಿ, ಪಕ್ಕ ಬಂದೇ ಬರ್ತಾರೆ. ಬೆಟ್ಟಿಂಗ್ ಜೋರಾಗಿದೆ ಅಂತೆ ಸರ್. ಬೆಟ್ಟಿಂಗ್ ಇರೋರು ಮಾಡ್ತಾರೆ, ನಮ್ಮ ಆತ್ಮವಿಶ್ವಾಸನೇ ಬೆಟ್ಟಿಂಗ್. ಹೌದಾ? ಹೌದು ಸರ್, ಬರ್ತಾರೆ ಸರ್ ಪಕ್ಕ. ಒಂದು ವಿಶ್ವಾಸವಾಗಿ ಹೇಳ್ತಾ ಇದ್ಮೇಲೆ ಪಕ್ಕ ಬಂದೇ ಬರ್ತಾರೆ ಅಂತ. ನಾವು ಸ್ವಲ್ಪ ಸ್ಲೋ ಆಗಿದ್ದೋ, ನಮ್ಮೇನು ನಮ್ಮ ಸಾಹೇಬರು ಈ ತರ ಈಗ ಹೇಳ್ತಾವ್ರಲ್ಲಪ್ಪ ಪ್ರೆಸ್ ಮುಖಾಂತರ ಅಂತ. ಆಮೇಲೆ ನಾವು ಮಾಡಿದಂತ ಒಂದು ಕಾರ್ಯದಲ್ಲಿ ನಾವು ಗೊತ್ತಾಯ್ತು ಪಕ್ಕ ಬರ್ತಾರೆ ಅಂತ. ಹೌದಾ ಸರ್? ನೋಡ್ದ ಸರ್, ಖಂಡಿತ ಬರ್ತಾರೆ ಬಿಡಿ ಸರ್. ಬರ್ತಾರಲ್ಲ 23 ತಾರೀಕು ಗೊತ್ತಾಗುತ್ತೆ. ಎಸ್, ಈಗ ಒಂದು ಕಡೆ ಎಲ್ಲರೂ ಕೂಡ ನೋಡಿ ಮಾತಾಡಿರೋ ತುಂಬಾ ಜನ ಇದ್ದಾರೆ. ಅವರೇ ಬಂದು ಮುಂದೆ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ನೂ ಆ ಕಡೆ ಹೋಗೋಣ, ಇನ್ನು ತುಂಬಾ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಓಟ್ ಹಾಕಿದ್ರಾ? ಯಾರು ಗೆಲ್ತಾರೆ? ಯಾರಿಗೆ ಹೇಳ್ತಾರೆ ಅಂತ ಹೇಳಕ್ ಆಗಲ್ಲ. ಎರಡು ಕಡೆ ಚೆನ್ನಾಗಿ ನಡೀತಾ ಇದೆ. ಬಟ್ ನೋಡ್ಬೇಕು ದೇವ್ರ ಮೇಲೆ ಬರಾಕ್ಬಿಟ್ಟು ಯಾರು ಗೆಲ್ತದೆ ಅಂತ. ದೇವರ ಆಶೀರ್ವಾದ ಯಾರಿಗೆ ಸಿಗಬಹುದು? ಹೇಳಕ್ ಆಗಲ್ಲ ಸರ್ ಯಾರು ಸಿಗುತ್ತೆ ಅಂತ. ಮಾತ್ರ ಎರಡು ಕಡೆ ಚೆನ್ನಾಗಿ ನಡೀತದೆ. ಪೈಪೋಟಿ ಸಪೋರ್ಟಿಂಗ್ ಎರಡು ಕಡೆ ಚೆನ್ನಾಗಿದೆ. ನಾವು ನೋಡ್ತಾ ಇದೀವಿ, ನೋಡೋಣ ಯಾರಾಗ್ತಾರೆ ಚನ್ನಪಟ್ಟಣಕ್ಕೆ. ನಿಮ್ ಪ್ರಕಾರ ಯಾರು ಗೆಲ್ಬಹುದು? ಹಂಗೆ ಹೇಳಕ್ ಆಗಲ್ಲ ಸರ್. ನಾನು ಒಂದು ಇದೆಲ್ಲ ಪ್ರಿಡಿಕ್ಷನ್ ಅಷ್ಟೇ. ಆತರ ಹೇಳಕ್ ಆಗಲ್ಲ. ಓಟ್ ಹಾಕಿದ್ರಲ್ಲ, ನಿಮ್ಗೆ ಗೊತ್ತಿಲ್ಲ? ಹೌದು, ಹಾಕಿದೀವಿ. ರಾಜಕೀಯದ ಮೇಲೆ ನನ್ಗೆ ಅಷ್ಟೊಂದು ಇದಿಲ್ಲ ಅಷ್ಟೇ. ಯಾರು ಓಟ್ ಹಾಕಿದ್ರು? ಏನಂತ ಅಂದ್ರೆ, ಈಗ ಪಕ್ಷ ಇವತ್ತಿರ್ತದೆ, ನಾಳೆ ಒಂದ್ 5 ವರ್ಷ ಇರ್ತದೆ, 5 ವರ್ಷ ಹೋಗ್ತದೆ. ಬಟ್ ಏನಂದ್ರೆ ಜನಗಳ ಕ್ಷೇಮಗಳ ಕೇಳಿಕೊಂಡು ಜನಗಳ ಕಷ್ಟಗಳಿಗೆ ಸ್ಪಂದಿಸುವಂತ ಒಂದು ಪಕ್ಷ ಆಗ್ಬೇಕು. ಈಗಿನ ಪಕ್ಷ ಅಂದ್ರೆ ಏನಂದ್ರೆ ದುಡ್ಡುಗೋಸ್ಕರ ಜಾಸ್ತಿ ಜನ ಆಳ್ತಾರೆ ಅಷ್ಟೇ.
ಬಟ್ ನಾವು ಅದಕ್ಕೆಲ್ಲ ವಾಲೋದಲ್ಲ. ನಮ್ಮ ಕಷ್ಟ ಸುಖ ಕೇಳಬೇಕು ಅಂತ ಪಕ್ಷಗಳಿಗೆ ನಾವು ವ್ಯಾಲ್ಯೂ ಕೊಡ್ತೀವಿ ಅಷ್ಟೇ. ಕಷ್ಟ ಸುಖ ಕೇಳಂತ ಪಕ್ಷ ಯಾವ್ದಾಗ? ಈಗ ನನ್ಗೆ ಗೊತ್ತಿಲ್ಲ, ಸದ್ಯಕ್ಕೆ ಓಟ್ ಹಾಕಿದ್ದೀನಿ. ಬಟ್ ನೀವು ಯಾರು ಓಟ್ ಹಾಕಿದ್ರಿ ಅಂತ ನಾನು ಕೇಳಲ್ಲ. ಇಂಥ ಒಂದು ಕಾರಣಕ್ಕೋಸ್ಕರ ನಾನು ಓಟ್ ಹಾಕ್ದೆ ಅಂತ ಹೇಳಿ. ಇಂಥ ಒಂದು ಕಾರಣಕ್ಕೆ ಅಂತ ಅದ ಹೇಳಕ್ಕಾಗಲ್ಲ ಸರ್ ಹೆಂಗೆ ಅಂತ. ಬಟ್ ನನ್ನ ಕೇಳಿದ್ರೆ ನಾನು ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನನ್ನ ಕ್ಷೇತ್ರ ಕಷ್ಟಕ್ಕೆ ಸ್ಪಂದಿಸುವಂತ ನಾಯಕ ಬೇಕು, ನನ್ನ ಕ್ಷೇತ್ರಕ್ಕೆ ಯಾವ್ದೇ ಒಂದು ಜನರ ಸಮಸ್ಯೆ ಆದ್ರೂ ಕೂಡ ತಕ್ಷಣ ಅಲ್ಲಿ ಬಂದು ಸ್ಪಂದಿಸಬೇಕು, ಆ ತರದ ನಾಯಕನ ನಾನು ಚೂಸ್ ಮಾಡಾಕ್ತೀನಿ. ನಿಮ್ಗೇನಿದೆ ಮನ್ಸಲ್ಲಿ? ಇದೆ ಸರ್, ನಮಗೂ ಅದೇ ತರ ಇದೆ. ಬಟ್ ಎರಡು ಪಕ್ಷದಲ್ಲಿ ಯಾರು ಗೆಲ್ತಾರೆ ಅವ್ರು ನಮ್ಮ ಚನ್ನಪಣ್ಣ ತಾಲೂಕಿಗೆ ಸ್ಪಂದಿಸಿ ಜನ ಯಾರು ಗೆದ್ರೆ ಕ್ಷೇತ್ರಕ್ಕೆ ಸ್ಪಂದಿಸ್ತಾರೆ. ಇಬ್ರು ಗೆದ್ರು ಎರಡರಲ್ಲಿ ಯಾರು ಗೆದ್ರು ಅದೇ ಕೆಲಸ ಮಾಡೇ ಮಾಡ್ತಾರೆ. ಬಟ್ ದೇವ್ರ ಮೇಲೆ ಬಿಟ್ಟಿತ್ತು, ಅದನ್ನ ಹೇಳಕ್ಕಾಗಲ್ಲ ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ದೊಡ್ಡಗೌಡರು ಬಂದ್ರು ಪ್ರಚಾರ ಮಾಡಿದ್ರು, ವರ್ಕೌಟ್ ಆಯ್ತಾ? ಆಗೈತೆ ಸಿಎಂ ಅಂದ್ರು, ಡಿ ಕೆ ಶಿವಕುಮಾರ್ ಬಂದ್ರು, ಅವರು ಕೂಡ ಅದು ಆಗೈತೆ. ಜಮೀರಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅದು ನಾನು ತಪ್ಪು ಅಂತ ತಿಳ್ಕೊತೀನಿ. ಅದು ಆತರ ಎಲ್ಲ ಮಾತಾಡಬಾರ್ದು ಅಂತ ನಾನು ಅನ್ಕೊಂಡು, ನನ್ನ ಸಿಕ್ಕಿ ಆತರ ಮಾಡ್ತಾ ಇರ್ಬಾರ್ದು ಅಂತ ಅನ್ಕೊಂಡು. ಓಟ್ ಕೇಳೋದೇ ಬೇರೆ, ಆತರ ಮಾತಾಡೋದೇ ಬೇರೆ. ಸೊ ಆಕ್ಚುಲಿ ಆತರ ಮಾತಾಡಬಾರ್ದಾಗಿದೆ ಅದು. ಸೊ ಅದು ತಪ್ಪಾಗಿದೆ ಅಷ್ಟೇ. ಇದು ಡ್ಯಾಮೇಜ್ ಕೊಡುತ್ತಾ? ಡ್ಯಾಮೇಜ್ ಕೊಡ್ಬೋದು ಅಂತ ಅನ್ಕೊಂಡಿದೀನಿ. ಸೊ ಅದರಿಂದ ಉಲ್ಟಾ ಹೊಡಿಬಹುದು, ಇಲ್ಲ ಸೀಸನ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಇದೆ. ಈಗ ಒಂದು ಮಾತು ಬರ್ತಾ ಇತ್ತು, ಅಷ್ಟು ಏಜ್ ಆಗಿದೆ ಅಂತವ್ರನ್ನ ಕರ್ಕೊಂಬಂದು ಇಲ್ಲಿ ಪ್ರಚಾರ ಮಾಡಿಸ್ತಾವ್ರೆ, ಇದೆಲ್ಲ ಬೇಕಿತ್ತ ಜೆಡಿಎಸ್ ಅವ್ರಿಗೆ ಅಂತ. ಅಂದ್ರೆ ಅವ್ರ ಫ್ಯಾನ್ ಫಾಲೋಯಿಂಗ್ ಇರ್ತಾರಲ್ಲ ಸರ್, ಅದರಿಂದ ಸ್ವಲ್ಪ ಓಟು ನಮ್ಗೆ ಬೀಳ್ತದೆ ಅನ್ನೋ ಇದರಲ್ಲಿ ಕಾರಣಕ್ಕಾಗಿ ಕರ್ಕೊಂಡ್ಬಂದು ಅವರು ನಿಲ್ಲಿಸ್ತಾರೆ. ಈಗ ಒಂದು ಹೀರೋನೇ ಅನ್ಕೊಳ್ಳಿ ಸುಮ್ನೆ ಆಕ್ಚುಲಿ. ಸೊ ನನ್ನಿಂದ ಬಿಡು, ನನ್ನಿಂದ ಒಂದು ಫ್ಯಾನ್ ಫಾಲೋಯಿಂಗ್ ಇರ್ತದೆ. ನಾವೇನಂದ್ರೆ ಆ ಪಕ್ಷದಲ್ಲಿ ಬಂದು ಆ ಪಕ್ಷಕ್ಕೆ ಓಟ್ ಬೀಳ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಬೆಂಬಲಿಸಿ ಅವ್ರನ್ನ ಕರೆದಿ ಆ ಪಕ್ಷಕ್ಕೆ ಎಣಿಕೆ ಮಾಡಕ್ಕೆ ಕರೆಸ್ತಾರೆ ಅಷ್ಟೇ ಅಂತ ಹೇಳ್ತೀನಿ. ಅಷ್ಟೇ, ವರ್ಕೌಟ್ ಆಗಿದೆ ಅಂತ. ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ. ಆದ್ರೂ ಕಡೆಯದಾಗಿ ಯಾರು ಗೆಲ್ಬೇಕು ಸರ್? ನಾನ್ ಗೆಲ್ಬೇಕು ಅಂತ ಯಾರು ಗೆಲ್ಬೇಕು? ನನ್ಗೆ ಆತರ ಹೇಳಕ್ ಆಗಲ್ಲ ಸರ್. ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಬಿಟ್ಟಿದೆ ಅಷ್ಟೇ ಭಾರ ಹಾಕಿದೀವಿ. ಯಾರ ಗೆಲ್ಲಿ ನಮ್ಮ ಚನ್ನಪಣ್ಣ ಕ್ಷೇಮಾಭಿವೃದ್ಧಿ ಆಗ್ಲಿ ಅಂತ ಕೇಳ್ತೀನಿ ಅಷ್ಟೇ ಸರ್. ಥ್ಯಾಂಕ್ ಯು.